ಬಳ್ಳಾರಿ ಬೆಳಗಾವಿಯ ನಂತರ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ಕೂಡ ಬಾಣಂತಿಯರ ಸಾವಿನ ವಿಚಾರ ಸದ್ದು ಮಾಡ್ತಾ ಇದೆ. ನಾಗರಬಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಬಾಣಂತಿ ಸಾವನ್ನಪ್ಪಿರುವಂತಹ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿ ಅನುಷಾ ಸಾವನ್ನಪ್ಪಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಹೆರಿಗೆಯಾದ ತಿಂಗಳಲ್ಲಿ ಸ್ಟೋನ್ ಆಪರೇಷನ್ಗೆ ಶಿವಮೊಗ್ಗದ ಆಸ್ಪತ್ರೆಗೆ ದಾಖಲಾಗಿದ್ರಂತೆ. ಕೆಲ ದಿನಗಳ ನಂತರ ಕಾಲು ಊತ ಬರುತ್ತೆ. ಅದಾದ ಮೇಲೆ ಇವರನ್ನ ಬೆಂಗಳೂರಿನ ಆಸ್ಪತ್ರೆಗೆ ಶಿಫ್ಟ್ ಮಾಡಿರ್ತಾರೆ. ಲಿವರು ಹಾರ್ಟ್ ಸಮಸ್ಯೆ ಇದೆ ಅಂತ ಹೇಳಿ ಬೆಂಗಳೂರಿನ ಆಸ್ಪತ್ರೆಯ ವೈದ್ಯರೇ ಕುಟುಂಬಸ್ಥರಿಗೆ ಹೇಳಿರ್ತಾರೆ. ವೈದ್ಯರ ನಿರ್ಲಕ್ಷ್ಯಕ್ಕೆ ಈಗ ಬಾಣಂತಿ ಸಾವಾಗಿದೆ ಅಂತ ಹೇಳಿ ಕುಟುಂಬಸ್ಥರು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಬಾಣಂತಿಯ ಸಾವಿಗೆ ನ್ಯಾಯ ಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಬಾಣಂತಿಯರ ಸಾವಿನ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಇದಕ್ಕೆ ವೈದ್ಯರ ನಿರ್ಲಕ್ಷ್ಯ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಅನುಷಾ ಅನ್ನುವಂತಹ 24 ವರ್ಷದ ಯುವತಿ ಬಾಣಂತಿ ಏನಿದ್ದಾರೆ, ಹೆಚ್ಚಿನ ಚಿಕಿತ್ಸೆಗಂತೇಳಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಬಂದಿದ್ರು. ಇಲ್ಲಿ ಚಿಕಿತ್ಸೆ ಯಾವುದು ಕೊಡ್ತೀವಿ ಅನ್ನುವಂಥದ್ದನ್ನ ಕುಟುಂಬಸ್ಥರಿಗೆ ತಿಳಿಸದೆ ವೈದ್ಯರು ನಿರ್ಲಕ್ಷ್ಯವನ್ನ ಮಾಡಿದ್ರು. ಆ ಕಾರಣದಿಂದಾಗಿ ಬಾಣಂತಿ ಮೃತಪಟ್ಟಿದ್ದಾರೆ ಅನ್ನುವಂತಹ ವಿಚಾರವನ್ನ ಕುಟುಂಬಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ. ನೇರವಾಗಿ ಮಾತನಾಡಿಸ್ತೀನಿ. ಅಮ್ಮ, ಹೇಳಿ, ಏನಾಗಿತ್ತು, ಯಾವಾಗ ಬಂದ್ರಿ? ಸರ್, ಇಲ್ಲಿಗೆ ಬುಧವಾರ ಬಂದಿದ್ದು. ಇವಾಗ ಡೆತ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್. 20 ಡೇಸ್ ಆಯಿತು. ಆಪ್ರೇಷನ್ ಮಾಡಿಸಿದ್ವಿ. ಆಪ್ರೇಷನ್ ಮಾಡಿಸಿದಾಗ ಪ್ಯಾಂಕ್ರಿಸ್ ಇತ್ತು, ಅಂದರೆ ಪಿತ್ತಕೋಶದಲ್ಲಿ ಕಲ್ಲಿತ್ತು ಸರ್. ಅದು ಪಿತ್ತಕೋಶನೇ ರಿಮೂವ್ ಮಾಡಿದ್ರು ಅವರು. ಆಪ್ರೇಷನ್ ಮಾಡ್ಬೇಕಾದ್ರೆ ಲಿವರ್ನ ಡ್ಯಾಮೇಜರ್ ಮಾಡಿದ್ದಾರೆ ಡಾಕ್ಟ್ರು. ಡ್ಯಾಮೇಜ್ ಮಾಡಿದೆ, ಅದನ್ನು ನಮಗೆ ಹೇಳೇ ಇಲ್ಲ ಸರ್. ಎಲ್ಲಿ? ಶಿವಮೊಗ್ಗ ಖಾಸಗಿ ಹಾಸ್ಪಿಟಲ್ ಪ್ರಸನ್ನ ಡಾಕ್ಟ್ರು ಸರ್. ಆಮೇಲೆ ಅದನ್ನು ಮನೆಗೆ ಡಿಸ್ಚಾರ್ಜ್ ಮಾಡಿದ್ರು. ಮತ್ತೆ ಒಂದು ವಾರ ಆದಮೇಲೆ ಅವಳಿಗೆ ತುಂಬ ಲೂಸ್ ಮೋಷನ್ ಆಯಿತು ಅಂತ ಡ್ರಿಪ್ ಹಾಕ್ಸೋಕ್ಕೆ ಅಂತ ಅಲ್ಲೇ ಖಾಸಗಿ ಒಂದು ಚಿಕ್ಕ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ವಿ. ಅವರು ಇಲ್ಲ ಆಗಲ್ಲ, ಎಲ್ಲಿ ನೀವು ಇದನ್ನು ಮಾಡಿದ್ರಿ ಆಪ್ರೇಷನ್ನು, ಅಲ್ಲಿಗೆ ಹೋಗಬೇಕು ಅಂದರು ಸರ್. ಅವಾಗ ಶಿವಮೊಗ್ಗಕ್ಕೆ ಹೋದ್ರೆ 2 ದಿನ ಐಸೋಲೇಟ್ ಇಟ್ಟರು. ಆಮೇಲೆ 4 ದಿನ ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ಬಾಡಿ ಇನ್ನೂ ಊತ ಬಂತು ಸರ್. ಅಲ್ಲಿಗೆ ಹೋದ್ಮೇಲೆ ಕೇಳಿದ್ರೆ ಪ್ರೋಟೀನ್ ಇಲ್ಲ, ಅದಕ್ಕೆ ಕಾಲೂದಿದೆ, ಹಂಗೆ ಹಿಂಗೆ ಅಂತ ಕತೆ ಹೇಳಿದ್ರು ಸರ್. ಈ ಥರ ಲಿವರ್ ಡ್ಯಾಮೇಜ್ ಮಾಡಿದ್ದೀನಿ ಅಂತಲೇ ಹೇಳಿಲ್ಲ ಸರ್ ಅವರು. ಆಮೇಲೆ ಸರಿ ಅಂತ ಡಿಸ್ಚಾರ್ಜ್ ಮಾಡಿದ್ರು. ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಂಬಂದ್ವಿ. ಅದು ಯೆಲ್ಲೋ ಕಲರಿಗೆ ಬಾಡಿ ತಿರುಗ್ತು ಸರ್. ಮುಖ ಎಲ್ಲ, ಕಣ್ಣು ಎಲ್ಲ ಯೆಲ್ಲೋ ಕಲರ್ ಆಯಿತು ಅಂತ ಅಲ್ಲ ನಮಗೆ ಗೊತ್ತಿರೋ ಡಾಕ್ಟ್ರಿಗೆ ರಿಪೋರ್ಟ್ಸ್ ತೋರಿಸಿದ್ಕೆ ಇಲ್ಲ ಜಾಂಡೀಸ್ ಆಗಿದೆ, ಈ ಥರ ಒಳಗಡೆ ಏನೋ ಪ್ರಾಬ್ಲಮ್ ಇದೆ, ಬೇಗನೆ ಕರ್ಕೊಂಡೋಗ್ರಿ ದೊಡ್ಡ ಹಾಸ್ಪಿಟ್ಲಿಗೆ ರೆಫರ್ ಮಾಡಿದ್ರು ಸರ್. ಆಮೇಲೆ ನಮಗೆ ಗೊತ್ತಿರೋ ಡಾಕ್ಟ್ರ್ ಒಬ್ಬರು ಇಲ್ಲಿಗೆ ಮೆನ್ಷನ್ ಮಾಡಿದ್ರು, ಇಲ್ಲಿ ರೆಫರ್ ಮಾಡಿದ್ರು, ಇಲ್ಲಿ ಹೋಗಿ ಅಂತ. ಇಲ್ಲಿ ಬಂದ್ವಿ ಬೆಂಗಳೂರಿಗೆ, ಅಂದರೆ ಈ ಹಾಸ್ಪಿಟಲ್ಗೆ ಯಾವಾಗ ಬಂದ್ರಿ? ಇಲ್ಲಿ ಬಂದಾಗ ಅನುಷಾ ಹೇಗಿದ್ರು? ಆಕ್ಟಿವ್ ಚೆನ್ನಾಗಿದ್ರು. ಬಟ್ ನೀರೆಲ್ಲ ಇತ್ತಲ್ಲ, ಅದು ಪೇಯ್ನ್ ಇತ್ತು ಅಂತ ಬಿಟ್ಟರೆ ಚೆನ್ನಾಗೇ ಇದ್ರು ಸರ್. ಆಮೇಲೆ ಒಳಗಡೆ ಗ್ಯಾಸ್ನ ತೆಗಿತಿದ್ದೀನಿ ಅಂತ ಅಂದರು, ಗ್ಯಾಸ್ ತೆಗೆದ್ರು. ಆಮೇಲೆ ಗಲೀಜ್ ನೀರಿದೆ ತೆಗಿತೀನಿ ಅಂದರು. ಅದು ತೆಗ್ದಾದ್ಮೇಲೆ ಚೆನ್ನಾಗೇ ಮಾತಾಡೋಳು. ಇವಾಗ ಆರಾಮಾದೆ ಅಕ್ಕ ಅನ್ನೋಳು. ಕಾಲೆಲ್ಲ ಊತನೂ ಸ್ವಲ್ಪ ಕಮ್ಮಿ ಆಗಿತ್ತು, ಹೊಟ್ಟೆ ಎಲ್ಲ ನಾರ್ಮಲಿಗೆ ಬಂದಿತ್ತು ಸರ್, ಚೆನ್ನಾಗೇ ಇತ್ತು ಅಂದರು. ನಿಮ್ಮನ್ನ ಯಾವಾಗ ಲಾಸ್ಟ್ ಆಗಿ ಮಾತನಾಡಿದ್ರು? ಜೊತೆಗೆ ಏನು ಟ್ರೀಟ್ಮೆಂಟ್ ಕೊಡ್ತಾ ಇದ್ರು ಇಲ್ಲಿ ಸರ್? ಐಸಿಯುಲ್ ಇಟ್ಟಿದ್ರು ಸರ್. ಏನು ಟ್ರೀಟ್ಮೆಂಟ್ ಅಂತ ನಮಗೆ ಹೆಂಗೆ ಸರ್ ಗೊತ್ತಾಗುತ್ತೆ? ದಿನಕ್ಕೆ 2 ಸಲ ಇಬ್ಬರನ್ನ ಬಿಡ್ತಾರೆ, ಸಂಜೆ ಇಬ್ಬರನ್ನ, ಮಧ್ಯಾಹ್ನ ಬೆಳಗ್ಗೆ ಇಬ್ಬರನ್ನ ಬಿಡ್ತಾರೆ ಅಷ್ಟೇ ಸರ್. ಅಷ್ಟು ಬಿಟ್ಟರೆ ಮತ್ತೆ ಏನು ನೋಡೋಕ್ಕೆ ಬಿಡ್ತಿರ್ಲಿಲ್ಲ. ಡಾಕ್ಟ್ರು ಬಂದಾಗ ಕೌನ್ಸಿಲಿಂಗ್ ಅಂತ ಕರೆಯೋರು ಅಷ್ಟೇ. ಆಮೇಲೆ ಬುಧವಾರ ಚೆನ್ನಾಗೇ ಇದ್ಲು ಸರ್. ಅವಳು ಮಾತಾಡಿದಾಳೆ ಎಲ್ಲ. ನನಗೆ ಊಟ ಹೊಟ್ಟೆ ಎಷ್ಟಿದೆ ಅಂತ ಅವ್ರ ಮನೆಯವ್ರನ್ನ ಕರೆದು ನನಗೆ ಊಟ ಬೇಕು ಅನ್ಲ. ಇದು ಮೃತ ಬಾಣಂತಿಯ ಕುಟುಂಬಸ್ಥರು ಮಾಡ್ತಾ ಇರುವಂತಹ ಆರೋಪ. ವೈದ್ಯರ ನಿರ್ಲಕ್ಷ್ಯದಿಂದಲೇ ಈಗ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಆರೋಪ ಅವರು ವರ್ಷನನ್ನು ಹೇಳ್ತಾ ಇದ್ದಾರೆ. ಇದಕ್ಕೆ ಖಾಸಗಿ ಆಸ್ಪತ್ರೆಯ ಸಿಬ್ಬಂದಿ ಅಥವಾ ಮ್ಯಾನೇಜ್ಮೆಂಟ್ ಯಾವ ರೀತಿ ಸ್ಟೇಟ್ಮೆಂಟನ್ನು ಕೊಡುತ್ತೆ ಅನ್ನೋದು ತುಂಬ ಮುಖ್ಯವಾಗುತ್ತೆ. ಕಾರಣ ಇತ್ತೀಚೆಗೆ ರಾಜ್ಯದಲ್ಲಿ ಬಾಣಂತಿಯರ ಸರಣಿ ಸಾವು ದೊಡ್ಡ ಮಟ್ಟದ ಚರ್ಚೆ ಮತ್ತು ಆಕ್ರೋಶಕ್ಕೂ ಕೂಡ ಕಾರಣವಾಗಿತ್ತು. ಈಗ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲೂ ಕೂಡ ವೈದ್ಯರ ನಿರ್ಲಕ್ಷ್ಯದಿಂದ ಬಾಣಂತಿಯ ಸಾವಾಗಿದೆ ಅನ್ನುವಂತಹ ವಿಚಾರ ಸದ್ದನ್ನು ಮಾಡ್ತಾ ಇದೆ. ಕುಟುಂಬಸ್ಥರು ಸಾವಿಗೆ ನ್ಯಾಯ ಬೇಕು ಅಂಥೇಳಿ ಆಗ್ರಹಿಸ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಈ ವಿಚಾರದಲ್ಲಿ ಬೆಳವಣಿಗೆಗಳು ಅಂತ.